ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಆರೋಗ್ಯಕರವಾದಂತಹ ಕಾಶಿ ಸೊಪ್ಪು ಅಥವಾ ಕಾಂಚಿ ಸೊಪ್ಪು ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಆದಂತಹ ಮುದ್ದೆ ರೈಸ್ಗೆ ಈ ಕಾಶಿ ಸೊಪ್ಪು ಸಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ನಮಗೆ ಸೀಸನಲ್ಲೂ ಸಹ ಇವಾಗ ಈ ಕಾಶಿ ಸೊಪ್ಪು ಜಾಸ್ತಿ ಸಿಗೋದ್ರಿಂದ ಕಿತ್ಕೊಬಂದು ಒಂದು ಸಲ ಈ ರೀತಿ ಸೊಪ್ಪು ಸಾರನ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ತಿಂದೇ ಇರೋರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಮ್ಮ ಕಡೆ ಆದರೆ ಈ ಸೊಪ್ಪನ್ನ ಜಾಸ್ತಿ ಕಾಂಚಿ ಸೊಪ್ಪು ಅಂತೀರಿ. ಸೊ ನಿಮ್ಮ ಕಡೆ ಈ ಸೊಪ್ಪನ್ನು ಏನು ಕರಿತೀರಾ ಅನ್ನೋದು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ. ಸೊ ಬನ್ನಿ, ಇವತ್ತು ಲೇಟ್ ಮಾಡ್ದಿರ ಈ ಕಾಶಿ ಸೊಪ್ಪು ಅಥವಾ ಕಾಂಚಿ ಸೊಪ್ಪು ಸಾರನ್ನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಆಲ್ರೆಡಿ ನಾನಿಲ್ಲಿ ಕಾಶಿ ಸೊಪ್ಪು ತಗೊಂಡಿದ್ದೀನಿ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು 2ರಿಂದ 3 ಸಲ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ. ಸೊ ನಮಗಿವಾಗ ಸೀಸನಲ್ಲೂ ಸಹ ಈ ರೀತಿ ಕಾಶಿ ಸೊಪ್ಪು ಜಾಸ್ತಿ ಸಿಗೋದ್ರಿಂದ ತಗೊಬಂದು ಒಂದು ಸಲ ಸೊಪ್ಪು ಸಾರು ಮಾಡಿ ಬಿಸಿ ಬಿಸಿಯಾದಂತಹ ಮುದ್ದೆ ರೈಸ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದು ಸಲ ಆದರೂ ಈ ರೀತಿ ಕಾಶಿ ಸೊಪ್ಪು ಸಾರನ್ನು ಮಾಡಿ ನೋಡಿ. ಈಗ ಕಾಶಿ ಸೊಪ್ಪನ್ನು ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ಪಾತ್ರೆಗೆ 1.5 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಐ ಫ್ಲೇಮಲ್ಲಿ ಚೆನ್ನಾಗಿ ನೀರನ್ನು ಕುದಿಸ್ಕೋಬೇಕು. ನೀರು ಈ ರೀತಿ ಕುದಿತಾ ಇರುವಂತಹ ಟೈಮಲ್ಲಿ ನಾನಿಲ್ಲಿ ಕಾಶಿ ಸೊಪ್ಪನ್ನು ಒಂದು 3 ಹಿಡಿ ತುಂಬ ತಗೊಂಡಿದ್ದೀನಿ ನಾನು. ಈಗ ಕಾಶಿ ಸೊಪ್ಪನ್ನು ಹಾಕ್ಕೊಂಡು ಐ ಫ್ಲೇಮ್ನಲ್ಲಿ ಒಂದ್ಸಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಈ ರೀತಿ ಕುದೀತಾ ಇರುವಂತಹ ಟೈಮಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸೊ ಈ ಕಾಶಿ ಸೊಪ್ಪು ಕೆಲವ್ರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಸೊ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ಮಾಡಿ ನೋಡಿ. ಸೊ ನಮಗೆ ಕಾಶಿ ಸೊಪ್ಪು ಸಾರು ಅನ್ನೋದು ಕಹಿ ಬರೋದಿಲ್ಲ. ಸೊ ಈ ರೀತಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದರಲ್ಲಿರುವಂತಹ ಕಹಿ ಅಂಶ ಅನ್ನೋದು ಕಡಿಮೆ ಆಗುತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಸೊಪ್ಪನ್ನು ಪ್ಲೇಟಲ್ಲಿಗೆ ತೆಗೆದುಕೊಬಿಡಿ. ಸೊ ಈಗ ಈ ನೀರು ಇರುತ್ತಲ್ವ, ಸೊಪ್ಪು ಬೇಯೋದಕ್ಕೆ ನೀರು ಹಾಕಿರ್ತೀರಲ್ವ, ಸೊ ಅದನ್ನು ಚೆಲ್ಕೊಬಿಡಬೇಕು. ಈಗ ಈ ಸೊಪ್ಪನ್ನು ಪಕ್ಕಕ್ಕೆ ಇಟ್ಕೊಂಡು ಈ ನೀರನ್ನು ಚೆಲ್ಲಿ ಮತ್ತೆ ನಾನೀಗ ಇದೇ ಪಾತ್ರೆಗೆ ನಾವು ಕಾಶಿ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೀರಲ್ವ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 200 ಗ್ರಾಮ್ ಆಗುವಷ್ಟು ತೊಗರಿ ಬೇಳೆನ ಒಂದು 30 ನಿಮಿಷ ನೆನೆಸಿ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿನ ಸಹ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಒಂದು 15ರಿಂದ 20 ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಷ್ಟು ಈ ಸೊಪ್ಪು ಸಾರು ಟೇಸ್ಟು ನೋಡಿಕೊಂಡು ನೀವು ಇಲ್ಲಿ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಒಂದು 2 ಲೀಟರ್ ಆಗುವಷ್ಟು ಬಿಸಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇರ್ತಕ್ಕಂಥ ನೀರನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಈ ರೀತಿ ಒಂದು ಹುಕ್ಕು ಬರುತ್ತಲ್ವ, ಬೇಳೆ ಹಾಕಿರ್ತೀರಲ್ವ, ಹಾಗಾಗಿ ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಈ ರೀತಿ ಸ್ವಲ್ಪ ಓಪನ್ನಲ್ಲೇ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಸೊ ಈಗ ಒಂದು 15 ನಿಮಿಷ ಆದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಬೇಳೆ ಬೆಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಸೊ ಬೇಳೆ ಅನ್ನೋದು ಈ ರೀತಿ ಒಂದು 70% ಆಗುವಷ್ಟು ಬೆಂದೋಗ್ಬಿಡಬೇಕು. ಸೊ ಈ ರೀತಿ ಬೇಳೆ ಬೆಂದಾದ ನಂತರನೇ ನಾವು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆಯೇ ಒಂದು 2 ಟೊಮೆಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಮೊದಲೇ ಟೊಮೆಟೊ ಹಣ್ಣು ಹಾಕ್ಬಿಟ್ರೆ ಬೇಳೆ ಅನ್ನೋದು ಬೇಯೋದಿಲ್ಲ. ಸೊ ಹಾಗಾಗಿ ಬೇಳೆ ಸ್ವಲ್ಪ ಒಂದು 70-80% ಆಗುವಷ್ಟು ಬೇಯಿಸ್ಕೊಂಡು ಆಮೇಲೆ ಟೊಮೆಟೊ ಹಾಕ್ಕೋಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ನಮಗೆ ಬೇಳೆ ಅನ್ನೋದು ಸಾಫ್ಟಾಗಿ ಕರೆಕ್ಟಾಗಿ ಬೆಂದೋಗಿರುತ್ತೆ. ಇನ್ ಕೇಸ್ ಇನ್ನೂ ಬೆಂದಿಲ್ಲ ಅಂತಂದರೆ ಮತ್ತೆ ನೀವು ಒಂದು 2-3 ನಿಮಿಷ ಬೇಯಿಸ್ಕೋಬೋದು. ಸೊ ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಬೇಳೆ ಅನ್ನೋದು ಬೆಂದೋಗಬೇಕು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ರೀತಿ ಹೋಲ್ಸಿರುವಂಥ ಒಂದು ಪಾತ್ರೆಗೆ ಈ ಸೊಪ್ಪು ಹಾಗೆಯೇ ಈ ಬೇಳೆ ಸೊಪ್ಪು ಬೇಯೋದಕ್ಕೆ ನೀರು ಹಾಕಿರ್ತೀರವ ಆ ನೀರನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡಬೇಕು. ಸೊ ಈಗ ಈ ಸೊಪ್ಪು ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ. ಈ ನೀರನ್ನು ಚೆಲ್ಲಬಾರ್ದು. ಮತ್ತೆ ಈ ನೀರನ್ನು ಹಾಕಿ ಸೊಪ್ಪು ಸಾರಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ಈಗ ಪೂರ್ತಿಯಾಗಿ ತಣ್ಣಗಾಗಿದ್ದಾದ ನಂತರ ಈ ಬೇಳೆ ಸೊಪ್ಪು ಮೆಣಸಿನ್ಕಾಯಿ ಎಲ್ಲನೂ ನಾನಿವಾಗ ಇದರಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಮಧ್ಯದಲ್ಲಿ ನೀವು ನೀರು ಹಾಕ್ಕೋಬಾರ್ದು. ನಾವು ಸೊಪ್ಪು ಬೇಳೆ ಬೇಯೋದಕ್ಕೆ ನೀರಿರುತ್ತಲ್ವ, ಸಪ್ರೇಟ್ ಮಾಡಿರ್ತೀರಲ್ವ, ಅದೇ ನೀರನ್ನು ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತುಂಬ ನುಣ್ಣಗೂ ಸಹ ಗ್ರೈಂಡ್ ಮಾಡ್ಕೋಬಾರ್ದು. ಆನ್ ಆಫ್ ಮಾಡ್ಕೊತ ಸ್ವಲ್ಪ ನಾವಿಲ್ಲಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಹಾಗಂತಂದ್ಬಿಟ್ಟು ತುಂಬ ತರಿಯಾಗೂ ಇರಬಾರ್ದು, ಹಾಗಂತಂದ್ಬಿಟ್ಟು ತುಂಬ ನುಣ್ಣಗೂ ಸಹ ನಾವಿಲ್ಲಿ ಈ ಸೊಪ್ಪನ್ನು ಗ್ರೈಂಡ್ ಮಾಡ್ಕೋಬಾರ್ದು. ಈಗ ನೋಡಿ, ಈ ರೀತಿಯಾಗಿ ನಾವು ಉಳಿದಿರ್ತಕ್ಕಂಥ ನೀರು, ಸೊಪ್ಪು ಬೇಯಿಸೋದಕ್ಕೆ ನೀರು ಇರುತ್ತಲ್ವ, ಅದರಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕಷ್ಟೇ. ಈಗ ಪಾತ್ರೆಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 2 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಕಡಲೆಬೇಳೆ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 4ರಿಂದ 5 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಚಿಕ್ಕ ಸೈಜಲ್ಲಿ ಇರುವಂಥದ್ದು ಈರುಳ್ಳಿನ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವನ್ನು ಸಹ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಪೂರ್ತಿಯಾಗಿ ಈ ರೀತಿ ಗೋಲ್ಡನ್ ಕಲರ್ ಬಂದಾದ ನಂತರ ನಾವು ಸೊಪ್ಪನ್ನು ಬೇಯಿಸಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಆರೋಗ್ಯಕರವಾದಂತಹ ಕಾಶಿ ಸೊಪ್ಪು ಸಾರು ಅನ್ನೋದು ರೆಡಿಯಾಗೋಗುತ್ತೆ. ಸೊ ಈ ಕಾಶಿ ಸೊಪ್ಪು ಸಾರು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಕಾಶಿ ಸೊಪ್ಪಲ್ಲಿ ಈಗ ಸೀಸನಲ್ಲೂ ಸಹ ನಮಗೆ ಈ ಕಾಶಿ ಸೊಪ್ಪು ಸ್ವಲ್ಪ ಜಾಸ್ತಿ ಸಿಗತ್ತಲ್ವಾ, ಸೊ ತಗೊಬಂದು ಈ ರೀತಿ ಸೊಪ್ಪು ಸಾರನ್ನು ಮಾಡಿ ನೋಡಿ. ಈ ವಿಧಾನದಲ್ಲಿ ತುಂಬ ರುಚಿಯಾಗಿ ಬರುತ್ತೆ. ಒಂದು ಚೂರು ಸಹ ಕಹಿ ಇರೋದಿಲ್ಲ. ಬಿಸಿ ಬಿಸಿಯಾದಂತಹ ರೈಸ್ಗಾಗಿರ್ಬೋದು, ಮುದ್ದೆಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿದಾದ ನಂತರ ಈ ಕಾಶಿ ಸೊಪ್ಪು ಸಾರು ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಮರೀದೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.